ಅದು ಬೆಂಗಳೂರಿನ ಹೆಸರುವಾಸಿ ವಿವಿ. ಸರ್ಕಾರಿ ವಿವಿಗಳಲ್ಲೇ ಆ ವಿಶ್ವವಿದ್ಯಾಲಯಕ್ಕೆ ಅಗ್ರಸ್ಥಾನ. ಆದ್ರೆ ಅಂಥ ವಿವಿಯಲ್ಲೇ ಅವ್ಯವಸ್ಥೆ ತಾಂಡವವಾಡ್ತಾ ಇದೆ. ರೊಚ್ಚಿಗೆದ್ದ ಹಾಸ್ಟೆಲ್ ವಿದ್ಯಾರ್ಥಿನಿಯರು ವಿವಿ ರಸ್ತೆಯನ್ನೇ ಬಂದ್ ಮಾಡಿದ್ದಾರೆ. ಬೇಕೇ ಬೇಕು, ನಮಗೆ ನೀರು ಬೇಕು. ಧಿಕ್ಕಾರ ಧಿಕ್ಕಾರ, ಹಾಸ್ಟೆಲ್ ವಾರ್ಡನ್ಗೆ ಧಿಕ್ಕಾರ. ವಿವಿ ರಸ್ತೆ ಬಂದ್ ಮಾಡಿ ಆಕ್ರೋಶ. ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನಭಾರತಿ ಆವರಣದಲ್ಲಿ ವಿದ್ಯಾರ್ಥಿನಿಯರು ಅಕ್ಷರಶಃ ರೊಚ್ಚಿಗೆದ್ದಿದ್ರು. ರಮಾಬಾಯಿ ಎಸ್ಸಿ/ಎಸ್ಟಿ ಲೇಡೀಸ್ ಹಾಸ್ಟೆಲ್ನಲ್ಲಿ ಹನಿ ನೀರು ಇಲ್ಲದೆ ಬೇಸತ್ತ ವಿದ್ಯಾರ್ಥಿನಿಯರು ವಿವಿ ರಸ್ತೆಯನ್ನೇ ಬಂದ್ ಮಾಡಿದ್ರು. ಲೇಡೀಸ್ ಹಾಸ್ಟೆಲ್ ಅವ್ಯವಸ್ಥೆಯ ಆಗರ ಆಗಿದೆ ಅಂತ ವಿದ್ಯಾರ್ಥಿನಿಯರು ಕಿಡಿಕಾರಿದ್ರು. ಬೆಂಗಳೂರು ವಿವಿ ಹಾಗೂ ವಾರ್ಡನ್ ವಿರುದ್ಧ ನಿಗಿ ಕೆಂಡಕಾರಿದ್ರು. ಮೊದಲಿಗೆ ನೀರಿನ ಸಮಸ್ಯೆ ಬಂದ್ಬಿಟ್ಟು, ಆಮೇಲೆ ನಮ್ಗೆ ಸ್ಟಡಿ ರೂಮ್ ಇಲ್ಲ, ಆಮೇಲೆ ಕ್ಲೀನ್ನೆಸ್ ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯಾವ ಥರದ ಕ್ಲೀನ್ನೆಸ್ಸನ್ನು ನಾವು ಕಾಣಿಸಲ್ಲ. ಅಂದರೆ ವರ್ಕರ್ಸೇ ಕಮ್ಮಿ ಇದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಗೆ ವರ್ಕರ್ಸ್ ಬೇಕು. ಆಮೇಲೆ ನೀರಂತೂ ಹುಡುಗಿರು ಇರ್ತೀವಿ, ಪ್ರಾಬ್ಲಮ್ ಏನಂತ ನಿಮಗೂ ಗೊತ್ತಿರುತ್ತೆ. ಆ ಪ್ರಾಬ್ಲಮ್ಗೆಲ್ಲ ಸಾಲ್ವ್ ಅಂದರೆ ನೀರೇ ಅಲ್ವಾ. ನೀಡಿರೋದೇ ನೀರು, ನಾವು ಫಸ್ಟ್ ನೀರು ಬೇಕು. ಬೇಸಿಕ್ ಆಗಿ ನೀರೇ ಇಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ. ವಿವಿ ಅಧಿಕಾರಿಗಳು ಎಷ್ಟೇ ಸಮಾಧಾನ ಮಾಡಿದ್ರು ರಸ್ತೆಯಿಂದ ಮೇಲೇಳಲು ವಿದ್ಯಾರ್ಥಿನಿಯರು ಸುತಾರಾಮ್ ಒಪ್ಪಲಿಲ್ಲ. ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಈ ಕೂಡಲೇ ಕುಲಪತಿಗಳು ಹಾಗೂ ಕುಲ ಸಚಿವರು ಸ್ಥಳಕ್ಕೆ ಬರಬೇಕು ಅಂತ ಪಟ್ಟು ಹಿಡಿದಿದ್ರು. ತಾತ್ಕಾಲಿಕ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸುವುದಾಗಿ ಹೇಳಿದ ಬಳಿಕ ವಿದ್ಯಾರ್ಥಿನಿಯರು ಹಾಸ್ಟೆಲ್ನತ್ತ ತೆರಳಿದ್ರು. ಇನ್ನು ಹಾಸ್ಟೆಲ್ ಸಮಸ್ಯೆಗಳ ಬಗೆಹರಿಸುವ ಬಗ್ಗೆ ವಿದ್ಯಾರ್ಥಿಗಳ ಕ್ಷೇಮಾಭಿವೃದ್ಧಿ ಸಮಿತಿ ನಿರ್ದೇಶಕ ಚಂದ್ರಶೇಖರ್ ಹೇಳಿದ್ದು ಹೀಗೆ. ನಿನ್ನೆ ರಾತ್ರಿ ಕರೆಂಟ್ ಹೋದ್ರಿಂದ 2 ಗಂಟೆಗೋ 3 ಗಂಟೆಗೋ ಕರೆಂಟ್ ಹೋಗಿದೆ. ಸೊ ನೀರನ್ನು ಟ್ಯಾಂಕಿಗೆ ಲಿಫ್ಟ್ ಮಾಡಿ ಸಂಪಿಂದ ಟ್ಯಾಂಕಿಗೆ ಶಿಫ್ಟ್ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಯಥಾಸ್ಥಿತಿ ನೀರಿನ ಸಮಸ್ಯೆ ಇವತ್ತಾಗಿದೆ. ಇನ್ನು ಮುಂದೆ ಸಮಸ್ಯೆ ಆಗಬಾರ್ದು. ಪ್ರತಿದಿನ ಸಂಜೆನೇ ನೀವು ವಾಟ್ರ್ ಎಷ್ಟಿದೆಯೋ ಅಂತ ಚೆಕ್ ಮಾಡಿಕೊಂಡು ಬೇರೆ ಟ್ಯಾಂಕ್ಗಳಲ್ಲಿ ಹೊಡೆಸ್ಕೊಳ್ಳಿ ಅನ್ನತಕ್ಕಂಥ ಮಾತನ್ನು ಇವ್ರಿಗೆ ಯಾರು ನಮ್ಮ ಎಂಪ್ಲಾಯೀಸ್ಗೆ ಹೇಳಿದ್ದೇನೆ. ಸದ್ಯ ತಾತ್ಕಾಲಿಕವಾಗಿ ನೀರಿನ ಸಮಸ್ಯೆ ಏನೋ ಬಗೆಹರಿದಿದೆ. ಆದ್ರೆ ಉಳಿದ ಸಮಸ್ಯೆಗಳಿಗೆ ಅದ್ಯಾವಾಗ ಮುಕ್ತಿ ಸಿಗುತ್ತೆ ಕಾದು ನೋಡಬೇಕು. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅದು ಬೆಂಗಳೂರಿನ ಹೆಸರುವಾಸಿ ವಿವಿ. ಸರ್ಕಾರಿ ವಿವಿಗಳಲ್ಲೇ ಆ ವಿಶ್ವವಿದ್ಯಾಲಯಕ್ಕೆ ಅಗ್ರಸ್ಥಾನ. ಆದ್ರೆ ಅಂಥ ವಿವಿಯಲ್ಲೇ ಅವ್ಯವಸ್ಥೆ ತಾಂಡವವಾಡ್ತಾ ಇದೆ. ರೊಚ್ಚಿಗೆದ್ದ ಹಾಸ್ಟೆಲ್ ವಿದ್ಯಾರ್ಥಿನಿಯರು ವಿವಿ ರಸ್ತೆಯನ್ನೇ ಬಂದ್ ಮಾಡಿದ್ದಾರೆ. ಬೇಕೇ ಬೇಕು, ನಮಗೆ ನೀರು ಬೇಕು. ಧಿಕ್ಕಾರ ಧಿಕ್ಕಾರ, ಹಾಸ್ಟೆಲ್ ವಾರ್ಡನ್ಗೆ ಧಿಕ್ಕಾರ. ವಿವಿ ರಸ್ತೆ ಬಂದ್ ಮಾಡಿ ಆಕ್ರೋಶ. ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನಭಾರತಿ ಆವರಣದಲ್ಲಿ ವಿದ್ಯಾರ್ಥಿನಿಯರು ಅಕ್ಷರಶಃ ರೊಚ್ಚಿಗೆದ್ದಿದ್ರು. ರಮಾಬಾಯಿ ಎಸ್ಸಿ/ಎಸ್ಟಿ ಲೇಡೀಸ್ ಹಾಸ್ಟೆಲ್ನಲ್ಲಿ ಹನಿ ನೀರು ಇಲ್ಲದೆ ಬೇಸತ್ತ ವಿದ್ಯಾರ್ಥಿನಿಯರು ವಿವಿ ರಸ್ತೆಯನ್ನೇ ಬಂದ್ ಮಾಡಿದ್ರು. ಲೇಡೀಸ್ ಹಾಸ್ಟೆಲ್ ಅವ್ಯವಸ್ಥೆಯ ಆಗರ ಆಗಿದೆ ಅಂತ ವಿದ್ಯಾರ್ಥಿನಿಯರು ಕಿಡಿಕಾರಿದ್ರು. ಬೆಂಗಳೂರು ವಿವಿ ಹಾಗೂ ವಾರ್ಡನ್ ವಿರುದ್ಧ ನಿಗಿ ಕೆಂಡಕಾರಿದ್ರು.
ಮೊದಲಿಗೆ ನೀರಿನ ಸಮಸ್ಯೆ ಬಂದ್ಬಿಟ್ಟು ಆಮೇಲೆ ನಮ್ಗೆ ಸ್ಟಡಿ ರೂಮ್ ಇಲ್ಲ, ಆಮೇಲೆ ಕ್ಲೀನ್ನೆಸ್ ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯಾವ ಥರದ ಕ್ಲೀನ್ನೆಸ್ಸೂ ನಾವು ಕಾಣಿಸಲ್ಲ. ಅಂದರೆ ವರ್ಕರ್ಸೇ ಕಮ್ಮಿ ಇದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಗೆ ವರ್ಕರ್ಸ್ ಬೇಕು. ಆಮೇಲೆ ನೀರಂತೂ ಹುಡುಗಿರು ಇರ್ತೀವಿ, ಪ್ರಾಬ್ಲಮ್ ಏನಂತ ನಿಮಗೂ ಗೊತ್ತಿರುತ್ತೆ. ಆ ಪ್ರಾಬ್ಲಮ್ಗೆಲ್ಲ ಸಾಲ್ವ್ ಅಂದರೆ ನೀರೇ ಅಲ್ವಾ. ನೀಡಿರೋದೇ ನೀರು, ನಾವು ಫಸ್ಟ್ ನೀರು ಬೇಕು. ಬೇಸಿಕ್ ಆಗಿ ನೀರೇ ಇಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ. ವಿವಿ ಅಧಿಕಾರಿಗಳು ಎಷ್ಟೇ ಸಮಾಧಾನ ಮಾಡಿದ್ರೂ ರಸ್ತೆಯಿಂದ ಮೇಲೇಳಲು ವಿದ್ಯಾರ್ಥಿನಿಯರು ಸುತಾರಾಮ್ ಒಪ್ಪಲಿಲ್ಲ. ಈ ಕೂಡಲೇ ಕುಲಪತಿಗಳು ಹಾಗೂ ಕುಲ ಸಚಿವರು ಸ್ಥಳಕ್ಕೆ ಬರಬೇಕು ಅಂತ ಪಟ್ಟು ಹಿಡಿದಿದ್ರು. ತಾತ್ಕಾಲಿಕ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸುವುದಾಗಿ ಹೇಳಿದ ಬಳಿಕ ವಿದ್ಯಾರ್ಥಿನಿಯರು ಹಾಸ್ಟೆಲ್ನತ್ತ ತೆರಳಿದ್ರು. ಇನ್ನು ಹಾಸ್ಟೆಲ್ ಸಮಸ್ಯೆಗಳ ಬಗೆಹರಿಸುವ ಬಗ್ಗೆ ವಿದ್ಯಾರ್ಥಿಗಳ ಕ್ಷೇಮಾಭಿವೃದ್ಧಿ ಸಮಿತಿ ನಿರ್ದೇಶಕ ಚಂದ್ರಶೇಖರ್ ಹೇಳಿದ್ದು ಹೀಗೆ. ನಿನ್ನೆ ರಾತ್ರಿ ಕರೆಂಟ್ ಹೋದ್ರಿಂದ 2 ಗಂಟೆಗೋ 3 ಗಂಟೆಗೋ ಕರೆಂಟ್ ಹೋಗಿದೆ. ಸೊ ನೀರನ್ನು ಟ್ಯಾಂಕಿಗೆ ಲಿಫ್ಟ್ ಮಾಡಿ ಸಂಪಿಂದ ಟ್ಯಾಂಕಿಗೆ ಶಿಫ್ಟ್ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಯಥಾಸ್ಥಿತಿ ನೀರಿನ ಸಮಸ್ಯೆ ಇವತ್ತಾಗಿದೆ. ಇನ್ನು ಮುಂದೆ ಸಮಸ್ಯೆ ಆಗಬಾರ್ದು. ಪ್ರತಿದಿನ ಸಂಜೆನೇ ನೀವು ವಾಟ್ರ್ ಎಷ್ಟಿದೆಯೋ ಅಂತ ಚೆಕ್ ಮಾಡಿಕೊಂಡು ಬೇರೆ ಟ್ಯಾಂಕ್ಗಳಲ್ಲಿ ಹೊಡೆಸ್ಕೊಳ್ಳಿ ಅನ್ನತಕ್ಕಂಥ ಮಾತನ್ನು ಇವ್ರಿಗೆ ಯಾರು ನಮ್ಮ ಎಂಪ್ಲಾಯೀಸ್ಗೆ ಹೇಳಿದ್ದೇನೆ. ಸದ್ಯ ತಾತ್ಕಾಲಿಕವಾಗಿ ನೀರಿನ ಸಮಸ್ಯೆ ಏನೋ ಬಗೆಹರಿದಿದೆ. ಆದ್ರೆ ಉಳಿದ ಸಮಸ್ಯೆಗಳಿಗೆ ಅದ್ಯಾವಾಗ ಮುಕ್ತಿ ಸಿಗುತ್ತೆ ಕಾದು ನೋಡಬೇಕು. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.